ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂಸಿಕ್ ಅಫಿಷಿಯಲ್. ನಾನು ಚೇತನ್ ಸೇಕೆ. ಇಲ್ಲಿ ನೀವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಾ ಸಿ ಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಆದರೆ ನೀವೆಲ್ಲರೂ ಕೂಡ ತಿಳ್ಕೊಬೇಕಾಗಿರೋದು ಸಿ ಟಿ ರಿಸಲ್ಟ್ ಬಂದಾದ ಮೇಲೆ ಏನು ಕೆಲಸ ಮಾಡಬೇಕು ಅನ್ನೋದು, ಓಕೆನಾ? ಯಾಕೆ ಅಂದರೆ ಕೌನ್ಸಿಲಿಂಗ್ ಈ ವರ್ಷ ಕಂಪ್ಲೀಟಾಗಿ ಪ್ರೊಸೆಸ್ನ ಚೇಂಜ್ ಮಾಡಿದ್ದಾರೆ. ಹೌದು, ಆದ್ದರಿಂದ ಸಿ ಟಿ ರಿಸಲ್ಟು ಬಂದಾದ ಮೇಲೆ ನೀವೇನು ಕೆಲಸ ಮಾಡಬೇಕು, ಮತ್ತು ನಿಮ್ಮ ಸಿ ಟಿ ರಿಸಲ್ಟ್ ಯಾವಾಗ ಬರುತ್ತೆ, ಯಾಕೆ ಡಿಲೇ ಆಗ್ತಿದೆ, ಯಾಕೆ ಲೇಟ್ ಆಗ್ತಿದೆ, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರಿಂದ ಗಮನವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ನಿಮಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕೊನೆವರೆಗೆ ಮಿಸ್ ಮಾಡದೆ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೆಕ್ಸ್ಟ್ ನಿಮ್ಮ ರಿಸಲ್ಟ್ ಆಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಎಲ್ಲ ಅಪ್ಡೇಟ್ನ ಇದೇ ಒಂದು ಚಾನಲ್ ಆಗ್ತವೆ. ಅವೆಲ್ಲ ಮಿಸ್ ಆಗಬಾರ್ದು ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಓಕೆನಾ? ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮ್ಮ ಸಿ ಟಿ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೇಕು ಅಂದರೆ ನಿಮಗೆ ಇಲ್ಲಿ ಫ್ರೀಯಾಗಿ ಒಂದು ರ್ಯಾಂಕ್ ಪ್ರಿಡಿಕ್ಟರ್ ಇದೆ. ಜಸ್ಟ್ ನಿಮ್ಮ ಸಿ ಟಿ ಸ್ಕೋರ್ ಹಾಕಿ ಮತ್ತು ನಿಮ್ಮ ಪಿ ಯು ಸಿ ಸ್ಕೋರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಅಪ್ರಾಕ್ಸ್ ಆಗಿ ನಿಮ್ಮ ಸಿ ಟಿ ರ್ಯಾಂಕಿಂಗು ಎಷ್ಟು ಬರ್ಬೋದು ಅಂತ ಸಿ ಟಿ ರಿಸಲ್ಟ್ ಬರಬೇಕಾದ್ರೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಲಿಂಕ್ ಬಂದುಬಿಟ್ಟು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರಿಸಲ್ಟನ್ನು. ಇವಾಗ ಎಲ್ಲರೂ ಕೂಡ ವಿಡಿಯೋನ ಗಮನವಿಟ್ಟು ಕೊನೆವರೆಗೆ ನೋಡಿ. ಇಲ್ಲಿ ನಿಮ್ಮ ಸಿ ಟಿ ರಿಸಲ್ಟ್ ಬಂದಾದಮೇಲೆ ಏನು ಮಾಡಬೇಕು ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಅದಾದಮೇಲೆ ಸಿ ಟಿ ರಿಸಲ್ಟ್ ಯಾವಾಗ ಬರುತ್ತೆ ಅದರ ಬಗ್ಗೆ ನೋಡೋಣ, ಓಕೆನಾ? ಇವಾಗ ನಿಮ್ಮ ಸಿ ಟಿ ರಿಸಲ್ಟು ಅನೌನ್ಸ್ ಆಯಿತು ಅಂತ ಅಂದ್ಕೊಳ್ಳಿ. ಅವಾಗ ನೀವು ನಿಮ್ಮ ಪಿ ಯು ಸಿ ಸ್ಕೋರ್ ಆಗಿ ನಿಮ್ಮ ಕೆ ಸಿ ಟಿ ಸ್ಕೋರ್ ಕರೆಕ್ಟಾಗಿ ಫೆಚ್ ಆಗಿದೆಯಾ, ನಿಮ್ಮ ಕರೆಕ್ಟ್ ರ್ಯಾಂಕಿಂಗ್ ಅನೌನ್ಸ್ ಆಗಿದೆ ಅಂತ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದರ ಬೇಸಿಸ್ ಮೇಲೆ ನಿಮ್ಮ ಕೌನ್ಸಿಲಿಂಗಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಏನಾದರೂ ಇನ್ ಕೇಸ್ ಮಿಸ್ಟೇಕ್ ಆಗಿತ್ತು ಅಂದರೆ ಗಾಬರಿ ಆಗಬೇಡಿ. ಜಸ್ಟ್ ನಿಮಗೆ 24 to 48 hours ಟೈಮ್ ಇರುತ್ತೆ. ಅಷ್ಟರೊಳಗೆ ಕೆಗೆ ರಿಪೋರ್ಟ್ ಮಾಡಬೇಕಾಗುತ್ತೆ ಈ ರೀತಿ ಮಿಸ್ಟೇಕ್ ಆಗಿದೆ ಅಂತ ರಿಸಲ್ಟಲ್ಲಿ. ನಿಮ್ಮ ಕೌನ್ಸಿಲಿಂಗ್ ಮುಂಚೆ ಅದನ್ನು ಕರೆಕ್ಟ್ ಮಾಡ್ತಾರೆ. ಡೋಂಟ್ ವರಿ, ಮಿಸ್ಟೇಕ್ ಆದರೆ 24 to 48 hours ಟೈಮ್ ಇರ್ತದೆ. ಅಷ್ಟರೊಳಗೆ ನೀವು ಕೆ ಅವರಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ನಮಗೆಲ್ಲರೂ ಕೂಡ ಡೌಟ್ ಇರೋದು ಏನಂದರೆ ಸಿ ಟಿ ರಿಸಲ್ಟು ಯಾವಾಗ ಬರುತ್ತೆ, ಇನ್ನೂ ಕೂಡ ಯಾಕೆ ಬಂದಿಲ್ಲ, ಡಿಲೇ ಯಾಕೆ ಆಗ್ತದೆ ಅಂತ. ಇಲ್ಲಿ ಸಿ ಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಇಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು ಎಕ್ಸಾಮನ್ನು ಪೋಸ್ಟ್ಪೋನ್ ಆಗಿದೆ. ಹೌದು, ಜೂನ್ 1ನೇ ತಾರೀಕು ಎಕ್ಸಾಮ್ ಇದೆ ಮತ್ತು ಜೂನ್ 2ನೇ ತಾರೀಕು ಆ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ ಕೊಡ್ತಾರೆ. ಜೂನ್ 1ನೇ ತಾರೀಕು ಎಕ್ಸಾಮ್ ಇದೆ ಮತ್ತು ಜೂನ್ 2ನೇ ತಾರೀಕು ರಿಸಲ್ಟ್ ಬರ್ತದೆ. ನಿಮ್ಮ ಸಿ ಟಿ ರಿಸಲ್ಟು ಏನಾಗ್ಬೋದು ಅಂದರೆ ಜೂನ್ ಫಸ್ಟ್ ವೀಕಲ್ಲಿ ಬರುವಂಥ ಚಾನ್ಸು ತುಂಬಾ ಇದೆ. ಮಿಸ್ ಆದರೆ ಸೆಕೆಂಡ್ ವೀಕಲ್ಲಿ ಅಂತೂ ಡೆಫಿನೆಟ್ಲಿ ಬಂದೇ ಬರುತ್ತೆ. ಅರ್ಥ ಆಯ್ತಾ? ವೇಟ್ ಮಾಡಿ, ಅದ್ರ ಬಗ್ಗೆ ಕೆ ಅವರು ಶಾರ್ಟ್ಲಿ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಬಂದಮೇಲೆ ವಿಡಿಯೋ ಹಾಕಿರ್ತಾನೆ. ಕೆ ಸಿ ಟಿ ರ್ಯಾಂಕ್ ಪ್ರಿಡಿಕ್ಟರ್ ಲಿಂಕನ್ನು ಕೆಳಗೆ ಕೊಟ್ಟಿದ್ದೀನಿ, ನಿಮ್ಮ ರ್ಯಾಂಕನ್ನು ಚೆಕ್ ಮಾಡ್ಕೊಳ್ಳಿ. ಕೆ ಸಿ ಟಿ ರಿಲೇಟೆಡು ಏನೇ ಡೌಟ್ ಇರಲಿ ಕ್ವಶನ್ಸಲ್ಲಿ ಕಮೆಂಟ್ ಹಾಕಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.